ಈ ಕ್ಯಾಂಪಸ್ ಒಳಗಡೆ ಒಂದು ಕಬ್ಬಿಣದ ಪೀಸ್ ಬಿದ್ದರೆ 3 ವರ್ಷ ಆದಮೇಲೆ ಒಂದು ಬಂಗಾರದ ಪೀಸ್ ಆಗಿ ಹೊರಗಡೆ ಹೋಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಸಾಕ್ಷಿ ಸಮೇತ ತೋರಿಸಿದ್ದೀನಿ ನೋಡಿ. ಫುಲ್ ಸಂಭ್ರಮ, ನನಗಂತೂ ಹಿಡಿಯೋಕ್ಕಾಗಲ್ಲ ಸರ್, ತುಂಬ ಸಂಭ್ರಮ ಆಯಿತು. ಕೃಷಿ ಮೂಲದಿಂದ ಬಂದರೆ ನಾವು ಇಂಥ ಶಾಲೆಯಲ್ಲಿ ಸೇರಿಸಿದಾಗ ನಮ್ಮ ಮಗ ಈ ಥರ ರ್ಯಾಂಕ್ ಬಂದರೆ ತುಂಬ ಖುಷಿ ಇದೆ. ಮೊದಲಿಂದನೂ ಪ್ರೆಸಿಡೆನ್ಸಿನೇ ಬೇಕು ಅಂತ ಓದಿಸಿದ್ದಕ್ಕೂ ಪ್ರೆಸಿಡೆನ್ಸಿ ಅವರ ಸಪೋರ್ಟಿಂದ ಈ ಸಾಧನೆ ಆಗಿದ್ದಕ್ಕೆ ಬಹಳ ಖುಷಿ ಇದೆ. ಕಾಲೇಜ್ ಮೇಲೆ ನಂಬಿಕೆ ಇದೆ ಸರ್. ಇಂಥ ಒಳ್ಳೆ ಸಂಸ್ಥೆ ನಮ್ಮ ಶಿರಾಕ್ ಕೊಟ್ಟಿದ್ದಕ್ಕೆ ನಮ್ಮ ಚಿದಾನಂದ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಕಳೆದ ಶನಿವಾರವಷ್ಟೇ KCET ಏನು ರಿಸಲ್ಟ್ ಬಂತು ಅದರಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದ್ರು ನಮ್ಮ ರೈತರ ಮಕ್ಕಳು ಅಂತ ಹೇಳ್ಕೊಳ್ಳೋಕ್ಕೆ ತುಂಬಾನೇ ಖುಷಿ ಮತ್ತು ಹೆಮ್ಮೆ ಆಗುತ್ತೆ. ಇಡೀ ರಾಜ್ಯದಲ್ಲೇ 33ನೇ ರ್ಯಾಂಕ್ ಬಂದಿರೋಂಥ ಒಬ್ಬ ವಿದ್ಯಾರ್ಥಿ, ಅವ್ರ ತಂದೆ ಮಾಡೋ ಕೆಲಸ ಏನು ಗೊತ್ತಾ, ರೈತರು. ಶಿರಾದಲ್ಲಿರ್ತಕ್ಕಂಥ ಪ್ರೆಸಿಡೆನ್ಸಿ ಕಾಲೇಜು ಪ್ರತಿ ವರ್ಷ ಕೂಡ ನಂಬರ್ 1 ಬರ್ತಾನೆ ಇರುತ್ತೆ. ಅದು KCET ಆಗಿರ್ಬೋದು, JEE ಆಗಿರ್ಬೋದು, ಪ್ರತಿ ಒಂದರಲ್ಲೂ ಇದು ನಂಬರ್ 1 ಅಂತಾನೆ ಹೇಳ್ಬೋದು. 500ನೇ ರ್ಯಾಂಕ್ ಬಂದಿರೋರಲ್ಲಿ 25 ಜನ 500ನೇ ರ್ಯಾಂಕ್ ಬಂದಿದ್ದಾರೆ. 1000 ರ್ಯಾಂಕ್ ಬಂದಿರೋರಲ್ಲಿ 50 ಜನ ಇದೇ ಶಾಲೆಯಿಂದ ಬಂದಿದ್ದಾರೆ. 2000 ರ್ಯಾಂಕ್ ಬಂದಿರೋರಲ್ಲಿ 76 ಜನರು ಬಂದಿದ್ದಾರೆ. 3000 ರ್ಯಾಂಕ್ ಬಂದಿರೋರಲ್ಲಿ 90 ಜನರು ಬಂದಿದ್ದಾರೆ. 4000 ಬಂದಿರೋರಲ್ಲಿ 110 ಜನ ಇದೇ ಕಾಲೇಜಿನ ಸ್ಟೂಡೆಂಟ್ಸ್ ಆಗಿದ್ದಾರೆ. 5000 ಬಂದಿರೋರಲ್ಲಿ 152 ಜನರು ಇಲ್ಲಿಂದನೇ ಆಯ್ಕೆಯಾಗಿದ್ದಾರೆ. ನೋಡಿ, ಇದೇ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಫ್ರೀ ಸೀಟ್ ತೊಗೊಂಡು ಓದಿರೋಂಥ ಒಬ್ಬ ನೂತನ್ ಕುಮಾರ್ ಅಂತ ಒಬ್ಬ ವಿದ್ಯಾರ್ಥಿ 33ನೇ ರ್ಯಾಂಕ್ ತೊಗೊಂಡಿದ್ದಾರೆ. ಇದೆಲ್ಲ ಹೇಗೆ ಸಾಧ್ಯ ಆಯಿತು ನೂತನ್ ಕುಮಾರ್? ಮೊದಲನೇದಾಗಿ ನಿಮ್ಗೆ ಕಂಗ್ರ್ಯಾಚುಲೇಷನ್ಸ್ ಸರ್. ಥ್ಯಾಂಕ್ ಯು ಸರ್. ಎಕ್ಸ್ಪೆಕ್ಟೇಷನ್ ಇತ್ತಾ ಇದು? ಇತ್ತು ಸರ್. ಮಾರ್ಕ್ಸ್ ನೋಡಿದಾಗ ಅಲ್ಲೇ ನಮ್ಮ ಟೀಚರ್ಸ್ ಎಲ್ಲ ಅನಲೈಸ್ ಮಾಡಿ ಹೇಳಿದರು ಬಿಲೋ 50 30 ಬರುತ್ತೆ ಅಂತ. ಅದೇ ಥರ ಆಗಿ ಮನೇಲೆಲ್ಲ ಖುಷಿಯಾದರು ಸರ್. ಆದರೆ ನನಗಿನ್ನ ಅಡ್ವಾನ್ಸಲ್ಲಿ ತುಂಬ ಖುಷಿಯಾಗಿತ್ತು ಸರ್. ಅಡ್ವಾನ್ಸಲ್ಲಿ ಬಂದಿದ್ದು ಅದರಲ್ಲಿ ಆಲ್ ಇಂಡಿಯಾ ರ್ಯಾಂಕ್ 395 ಬಂದಿತ್ತು. ಈಗ ಜೋಸಾ ಕೌನ್ಸಿಲಿಂಗ್ ನಡೀತಿದೆ ಸರ್, ಅದರಲ್ಲಿ ನೋಡೋಣ ಸರ್. ಹೋಪ್ ಇದೆಯಾ? ಎಸ್ ಸರ್, 100%. ಈ ಥರ ರ್ಯಾಂಕಿಂಗ್ ಬರಬೇಕಾದ್ರೆ ಸ್ಪೆಷಲ್ ಕ್ಲಾಸಸ್ಸು, ಕೋಚಿಂಗ್ಸ್ ಎಲ್ಲ ಹೋಗ್ತಾವೆ ಹೊರಗಡೆ ಎಲ್ಲ. ನೀವೇನು ಇಲ್ಲದೆ ಜಸ್ಟ್ ನೀವು ಕಾಲೇಜಲ್ಲಿ ಕೇಳಿರೋಂಥ ಪಾಠದಲ್ಲೇ ಓದಿ ಈ ಥರ ನೀವು ಅಚೀವ್ಮೆಂಟ್ ಮಾಡಿರೋದಂತ ನನಗೆ ಅನ್ನಿಸ್ತಾ ಇದೆ. ಹೇಗಿತ್ತೆಲ್ಲ ಕೋಚಿಂಗ್ ಇಲ್ಲಿ ಕಾಲೇಜಲ್ಲಿ? ಹಾಂ ಸರ್, ಕೋಚಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಮತ್ತು ಸರ್ ಇಲ್ಲಿ 1-to-1 ಮೆಂಟರ್ಶಿಪ್ ಥರ ಮಾಡ್ತಾರೆ ಸರ್. ಅಂದರೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ, ಏನಾದರೂ ನೀವು ಯಾವುದಾದ್ರೂ ಏರಿಯಾಸಲ್ಲಿ ಲ್ಯಾಗ್ ಆಗ್ತಾಯಿದ್ರೆ ನಿಮ್ಮನ್ನು ಕರೆದು ಅವರೇ ಬುದ್ಧಿವಾದ ಹೇಳಿ ಅವರೇ ಬೇಕಾದರೆ ಅವ್ರ ಕಡೆಯಿಂದನೇ ಸ್ಪಾನ್ಸರ್ ಮಾಡಿ ಬುಕ್ಸ್ ಕೊಡ್ಸೋದಾಗಲಿ ಎಲ್ಲ ರೀತಿ ಮಾಡ್ತಾರೆ ಸರ್. ಸರ್ ನಾನು 2 ವರ್ಷ PUC ಸೇರಿಸಿ 1250 ಅಷ್ಟೇ ಸರ್ ಕಟ್ಟಿರೋದು. ನೂತನ್ ಕುಮಾರ್ ಅವರ ಪೇರೆಂಟ್ಸ್ ಬಂದ್ಬಿಟ್ಟು ಇವರು ಮೂಲತಃ ಈಗ ಕೃಷಿಕರು. ಎಷ್ಟು ಹೆಮ್ಮೆ ಅನ್ನಿಸ್ತಾ ಇದೆ ಸರ್ ನಿಮ್ಮ ಮಗನ ಸಾಧನೆ ಬಗ್ಗೆ? ತುಂಬ ಖುಷಿ ಅನಿಸುತ್ತೆ ಸರ್. ಯಾಕೆಂದರೆ ನಾವೇನು ರೀಚ್ ಆಗಲಿಲ್ಲ, ಅದು ನಮ್ಮ ಮಗ ರೀಚ್ ಆಗಿದ್ದಾನೆ, ಅದು ಒಂದು ದೊಡ್ಡ ಖುಷಿ ಇದೆ ಸರ್. ನಾವು ಮೂಲತಃ ಕೃಷಿಕರು, ನಾವು ಕೃಷಿ ಮೂಲದಿಂದಲೇ ಬದುಕ್ತಾ ಇರೋದು. ಬಟ್ ಆ ಕೃಷಿ ಮೂಲದಿಂದ ಬಂದರೆ ನಾವು ಇಂಥ ಶಾಲೆಯಲ್ಲಿ ಸೇರಿಸಿದಾಗ ನಮ್ಮ ಮಗ ಈ ಥರ ರ್ಯಾಂಕ್ ಬಂದರೆ ತುಂಬ ಖುಷಿ ಇದೆ. ಅದರಲ್ಲೂ 12th ಮತ್ತು 11th 12th ಫ್ರೀಶಿಪ್ಪಲ್ಲಿ ಓದಿದ್ದಾನೆ ಮೆರಿಟಿಂದ. ಇನ್ನೂ ಖುಷಿ ಇದೆ ನಮ್ಗೆ ಅದು ಎಷ್ಟೋ ಹೆಲ್ಪ್ ಆಯಿತು. 67ನೇ ರ್ಯಾಂಕು ವೆಟರ್ನರಿನಲ್ಲಿ ಆ್ಯಕ್ಚುಲಿ ತುಂಬ ಸಾಧನೆ ಮಾಡಿದ್ರೆ. ಮೆನಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಎಕ್ಸ್ಪೆಕ್ಟ್ ಮಾಡಿದ್ರೆ ಇದು? ಓಕೆ. ಏನು ಇದಕ್ಕೆಲ್ಲ ಕಾರಣ ಏನಿರ್ಬೋದು ನೀವು ಹಿಂಗೆ ಪಾಸ್ ಆಗಲಿಕ್ಕೆ? ಎಲ್ಲ ಟೀಚರ್ ಸಪೋರ್ಟು, ಹಾರ್ಡ್ ವರ್ಕ್, ಪೇರೆಂಟ್ಸ್ ಸಪೋರ್ಟ್. ಸಾಧನೆ ಬಗ್ಗೆ ನಿಮ್ಮ ಬೇರೆ ಕಡೆ ಕ್ಲಾಸಸ್ಗೆಲ್ಲ ಹೋಗ್ತಾರಲ್ಲ ನಿಮ್ಮ ಫ್ರೆಂಡ್ಸ್ಗಳು, ಅವರೆಲ್ಲ ನೋಡಿದಾರೆ ಏನಂದ್ರು? ಅವರೆಲ್ಲ ಫುಲ್ ಶಾಕ್ ಆಗಿದ್ರು. ಮುಂದೇನಾಗಬೇಕಂತಿದ್ರೆ? ನೀಟ್ ಕಾಯ್ತಾರೆ. ಎಷ್ಟು ಹೆಮ್ಮೆ ಇದೆ ಕೃಷಿಕರು ಫ್ಯಾಮಿಲಿನಲ್ಲಿ ನೀವು ಈ ಥರ ಸಾಧನೆ ಮಾಡ್ಬೋದು? ತುಂಬ ಹೆಮ್ಮೆ ಇದೆ, ಅವ್ರಿಗೂ ತುಂಬ ಖುಷಿಯಾಗಿದೆ. ಹೌದು. ರವಿಕುಮಾರ್ ಅಂತ. ಓಕೆ. ಏನು ಕೆಲಸ ಮಾಡುತ್ತಾರೆ? ಕೃಷಿ. ಸರ್, ನಿಮ್ಮ ಮಗಳನ್ನ ಈ ಕಾಲೇಜಿಗೆ ಸೇರಿಸ್ಬೇಕು ಅಂತ ಯಾಕೆ ಅನ್ನಿಸ್ತು? ನಾವು ಈ ಕಾಲೇಜ್ಗೆ ಸೇರಿಸ್ಬೇಕು ಅಂತ ಚೆನ್ನಾಗೈತೆ ಕಾಲೇಜು. ಈ LKG UKG ಇಂದಲೂ ಇಲ್ಲೇ ಓದಿಸಿದ್ದೀವಿ. ಇಲ್ಲೇ ಸೆಕೆಂಡ್ ಇಯರ್ ತನಕ ಓದಿಸ್ಬೇಕು ಅಂತೇಳಿ ಇಲ್ಲಿ ಓದಿಸಿದ್ದೀವಿ. ಚೆನ್ನಾಗಿದೆ ಇದು. ಸ್ಕೂಲ್ನಾಗ ಮಾಸ್ಟರ್ಗಳೆಲ್ಲ ಚೆನ್ನಾಗಿದೆ ಮಾಡ್ತಾರೆ, ಚೆನ್ನಾಗಿ ಪರ್ಸೆಂಟೇಜ್ ಬರ್ತೈತೆ ಅಂತ ನಾವು ಇಲ್ಲೇ ಸೇರಿಸಿದ್ದೀವಿ. ಈಗ ನೀವು ಅಂದ್ಕೊಂಡಿದ್ದ ತಕ್ಕ ಬಂದಿದೆಯಾ? ತಕ್ಕನಾಗಿ ಬಂದೈತೆ. ಓಕೆ. ಈಗ ವೆಟರ್ನರಿ ಆಗಬೇಕು ಅಂತವ್ರಲ್ಲ? ವೆಟನರಿ ಅಂದರೆ ವೆಟನರಿ, ಡಾಕ್ಟ್ರ್ ಆಗ್ತೀನಿ ಅಂದರೆ ಡಾಕ್ಟ್ರು. ಅವ್ರು ಯಾವ್ದು ಮಾಡ್ತೀವಿ ಅಂತಾರೆ ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ. ನಿಬೋಧ್ ಎನ್ ಪೂಜಾರ್ 123 ರ್ಯಾಂಕ್ ನಿಮ್ಮದು. ಮೆನಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಓಕೆ. ಈ ಒಂದು ಸಾಧನೆಗೆ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಮತ್ತು ಇದಕ್ಕೆ ಯಾರಿಗೆ ಡೆಡಿಕೇಟ್ ಮಾಡ್ತೀರಾ ಇದು ಸಕ್ಸಸ್? ನಾ ಡೆಡಿಕೇಟ್ ಮಾಡೋಕ್ಕೆ ಹೆಸರುಗಳು ಸಾಲ್ತಾ ಇಲ್ಲ. ಯಾಕಂದರೆ ನಮ್ಮ ಟೀಚರ್ಸ್ ಆಗಲಿ, ನಮ್ಮ ಪೇರೆಂಟ್ಸ್ ಆಗಲಿ ಭಾಳ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ರಘು ಸರ್ ಆಗಲಿ, ವಿನೋದ್ ಸರ್ ಆಗಲಿ, ಮಂಜುನಾಥ್ ಸರ್ ಆಗಲಿ ಭಾಳ ಸಪೋರ್ಟ್ ಮಾಡಿದ್ದಾರೆ. ಭಾಳ ಹೆಲ್ಪ್ ಮಾಡ್ತಾರೆ. ಏನಕ್ಕೆ ಅರ್ಥ ಆಗಲಿಲ್ಲ ಅಂದರೂ ಹೇಳ್ಕೊಡ್ತಾರೆ. ಕೆಲವು ಸಲ ಡೌಟ್ ಬಂದಾಗ ತಲೆಗೆ ಏನೂ ಓಡಲ್ಲ. ಆ ಟೈಮಲ್ಲಿ ಇಂಥದ್ದು ಮಾಡು, ಹಿಂಗೆ ಓದು ಅಂತಂದು ಹೇಳ್ತಾರೆ. ಎಲ್ಲರ ಆಶೀರ್ವಾದದಿಂದ ನಾನು ಸ್ವಲ್ಪ ಶ್ರಮದಿಂದ ನಾನು ಇದನ್ನು ಮಾಡಿದ್ದೀನಿ ಅಂತಂದು ಹೇಳ್ಬೋದು. ಅಲ್ಲ, ತುಂಬ ಕಾಲೇಜಸ್ ಇದ್ವು, ಇದನ್ನೇ ಯಾಕೆ ಸೆಲೆಕ್ಟ್ ಮಾಡಿದ್ರಿ ನೀವು ಪ್ರೆಸಿಡೆನ್ಸಿನ? ಅಲ್ಲ, ಎಲ್ಲೇ ಹೋದ್ರೂ ಒಂದು ಬೆಸ್ಟ್ ಅಂತಂದು ಇರುತ್ತೆ, ಅದನ್ನು ನಾವು ಹುಡುಕೊಂಡಿದ್ದೀವಿ ಅಷ್ಟೇ. ಇದ್ರ ಬಗ್ಗೆ ಸರ್, ಫಸ್ಟ್ ಆಫ್ ಆಲ್ ನಾನು ಇಲ್ಲಿ
ಫಸ್ಟ್ ಸ್ಟ್ಯಾಂಡರ್ಡಿಂದ ನನ್ನ ಮಗನ ಸೇರಿಸ್ಬೇಕು ಅಂತ ಒಂದು ಆಸೆ ಇತ್ತು. ಇಲ್ಲಿ ICSC ಸೇರಿಸ್ದೆ. ಅವತ್ತಿಂದ ಜಾಸ್ಸರಿಂದ ಹಿಡಿದು ಅಲ್ಲಿ ಅಡ್ಮಿಷನ್ ಕೊಟ್ಟರು. ಇವತ್ತಿನವರೆಗೂ ತುಂಬ ಹೆಮ್ಮೆ ಅನಿಸುತ್ತೆ ಸರ್. ನನ್ನ ಆಸೆ ಈಡೇರಿದೆ, ಮಾಡ್ತಾನೆ ಅಂತ ಅನ್ಸುತ್ತೆ. 100% ಗ್ಯಾರಂಟಿ ಇದೆ ಸರ್. ಫ್ರೀ ಸೀಟ್ ಕೊಟ್ಟಿದ್ದಾರೆ ಸರ್. ಆ ಫ್ರೀ ಸೀಟಲ್ಲಿ ಇವನು ಅದನ್ನು ತೊಗೊಂಡು ಅಚೀವ್ಮೆಂಟ್ ಮಾಡಿ ತೋರಿಸಿದ್ದಾನೆ ಸರ್. ಇದಕ್ಕೆ ಸಂಸ್ಥೆಗೆ ನಾವೆಲ್ಲ ನಮ್ಮ ಫ್ಯಾಮಿಲಿ ಚಿರಋಣಿಯಾಗಿರ್ತೀವಿ ಸರ್. ಯಾಕೆಂದರೆ ಅದಕ್ಕೊಂದು ವೇದಿಕೆ ಮಾಡಿಕೊಟ್ರು. ಆ ವೇದಿಕೆ ಮುಖಾಂತರ ಇವನು ಅದನ್ನು ಸಾಧನೆ ಮಾಡಿ ತೋರಿಸಿದ್ದಾನೆ ಸರ್. ವೆಟರ್ನರಿ ರ್ಯಾಂಕಿಂಗ್ ಆಗಿರ್ಬೋದು, ಇಂಜಿನಿಯರಿಂಗ್ ರ್ಯಾಂಕಲ್ಲಿ ಅವ್ನಿಗೆ ಇನ್ನೂ ಇದರಲ್ಲೂ ಮೆಡಿಕಲಲ್ಲೂ ಒಳ್ಳೆ ಇದು ಬಂದಿತ್ತು ಸರ್ ಮಾರ್ಕ್ಸು. ಈಗ ನೀಟಲ್ಲೂ ಒಳ್ಳೆ ಮಾರ್ಕ್ಸ್ ತೆಗಿತೀನಿ 700ವರೆಗೂ ಅಂತ ಹೇಳ್ತಾ ಇದ್ದಾನೆ ಸರ್. 685 ಬಂದಿತ್ತು. ಹಾಗಾಗಿ ಇನ್ನೂ ಒಳ್ಳೆಯದು, ಇನ್ನೊಂದು ಇಷ್ಟು ಮುಂದೆ ಹೋಗ್ತೀನಿ, ಈ ಸಂಸ್ಥೆಗೆ ಒಂದು ಒಳ್ಳೆಯ ಹೆಸರನ್ನು ತೊಗೊಂಬರ್ತೀನಿ, ಮತ್ತು ಈ ಸಂಸ್ಥೆಗೆ ಚಿರಋಣಿಯಾಗಿರ್ತೀವಿ ಅಂತ ನಾವೆಲ್ಲರೂ ನಮ್ಮ ಫ್ಯಾಮಿಲಿಯವರು ನಾವು ಚೇರ್ಮನ್ ಸರ್ಗೆ ಇದು ಮಾಡ್ತಾಯಿದ್ದೀವಿ ಸರ್. ನಿಮ್ಮ ಹೆಸರು? ನಯನ. ಓಕೆ, ನಿಮ್ದು ಏನು ರ್ಯಾಂಕಿಂಗು? ಇಂಜಿನಿಯರಿಂಗಲ್ಲಿ 570, ವೆಟರ್ನರಿ ಸೈನ್ಸ್ 129, ಅಗ್ರಿಕಲ್ಚರ್ 221. ಈ ಹ್ಯೂಜ್ ಸಕ್ಸಸ್ಸು ಇದೆಲ್ಲ ನೀವು ಸಾಧ್ಯ ಆಗಿದೆ ಹೇಗೆ ಅಂತ? ಪ್ರಿನ್ಸಿಪಲ್ ಸರ್, ಮಂಜುನಾಥ್ ಸರ್ ಮತ್ತು ಎಲ್ಲ ಟೀಚರ್ಸ್ ಅವತ್ತಿಂದ ಅವತ್ತು ಓದ್ಕೊಂಡು ಕವರ್ ಅಪ್ ಮಾಡ್ಕೊಂಡು ಹೋಗ್ತಿರು. ಓಕೆ, ಇಲ್ಲಿ ಕ್ಲಾಸಸ್ಸಲ್ಲೆಲ್ಲ ಹೇಗಿತ್ತು? ಚೆನ್ನಾಗಿತ್ತು. ಪೇಪರ್ಸ್ ಎಲ್ಲ ಚೆನ್ನಾಗಿತ್ತು. ಎಷ್ಟು ಕ್ಲಿಯರ್ ಮಾಡ್ಸೋರು? ಸ್ಟಾರ್ಟಿಂಗಲ್ಲಿ ಎವ್ರಿ ವೀಕ್ ಒಂದೊಂದು ಮಾಡಿಸೋರು, ಲಾಸ್ಟಿಗೆ ಡೈಲಿ ಕೊಡ್ತೀವಿ. ಇದನ್ನ ಯಾರಿಗೆ ಡೆಡಿಕೇಟ್ ಮಾಡ್ತೀರಾ? ನಮ್ಮ ಪೇರೆಂಟ್ಸ್, ರಿಲೇಟಿವ್ಸ್, ಪ್ರಿನ್ಸಿಪಲ್ ಸರ್. ಓಕೆ ಮೇಡಮ್, ನಿಮ್ಮ ಮಗಳು ಈ ಸಾಧನೆ ಬಗ್ಗೆ ಏನು ಹೇಳ್ತೀರಿ ನೀವು? ತುಂಬ ಖುಷಿ ಆಯಿತು ಸರ್. ಅಷ್ಟೇ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಿ ನೀವು? ಇಲ್ಲ ಸರ್, ಅವಳು LKGಯಿಂದನೂ ಇಲ್ಲೇ, ಅವಳಿಗೆ ಫ್ರೀ ಸೀಟೇ ಆಗಿರೋದು. ಅವಳು ಇಲ್ಲೇ ಹೋಗ್ತಾಳೆ ಅಂತ ನನಗೆ ಗೊತ್ತಿತ್ತು. ಅವಳು ಮಾತ್ರ ಬೇರೆ ಕಡೆ ಹೋಗಬೇಕು ಅಂತಿದ್ಲು. ಸರ್ ಮಾತ್ರ ಸಪೋರ್ಟ್ ಮಾಡಿ ಇಲ್ಲೇ ಸೇರಿಸಿದ್ರು. ರಜತ್ ಇದ್ದಾರೆ, 772 ರ್ಯಾಂಕಿಂಗ್ ತೆಗೆದಿದ್ದಾರೆ. ಮೆನಿ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಹೆಂಗೆ ಇದು ಸಾಧ್ಯ ಆಯ್ತಾ? ಇದು ಒಂದು ಫಸ್ಟ್ ಅಟೆಂಪ್ಟ್ ಅಲ್ವಾ ನಿಮ್ದು? ಹೌದು. ಓಕೆ, ನೀವು ಯಾರನ್ನ ನಿಮ್ಮ ಫ್ಯಾಮಿಲಿನಲ್ಲಿ ಯಾರು ಈ ಥರ ಇಲ್ಲ ಯಾರು ನೀವೇ ಫಸ್ಟ್? ಹೌದು. ಓಕೆ, ಪ್ರೆಸಿಡೆನ್ಸಿನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ಇಲ್ಲೇ ಕೋಚಿಂಗ್ ನಾನು ಫಸ್ಟಿಂದ 12 ವರ್ಷದಿಂದ ಇಲ್ಲೇ ಓದ್ತಿದ್ದೀನಿ. 12th ಅಂತ ಅಲ್ಲ, ಎಲ್ಲ 12 ವರ್ಷದಿಂದನೂ ಎಲ್ಲ ಗ್ರೇಡ್ಸು ತುಂಬ ಚೆನ್ನಾಗಿದೆ. ನಮಗಿನ್ನ ಜಾಸ್ತಿ ನಮ್ಮ ಟೀಚರ್ಸೇ ಕಷ್ಟಪಡ್ತಾರೆ. ಮನೇಲಿ ಪೇರೆಂಟ್ಸ್ ಆಗಿರ್ಬೋದು ಎಲ್ಲ ಸಪೋರ್ಟ್ ಮಾಡ್ತಾರೆ. ಇಲ್ಲಿ ಟೀಚರ್ಸ್ ಆಗಿರ್ಬೋದು, ಎಲ್ಲ ಕೋಚಿಂಗ್ ಆಗಿರ್ಬೋದು ಎಲ್ಲ ಚೆನ್ನಾಗಿದೆ. ಲಾಸ್ಟ್ನಲ್ಲಿ 100+ ಮಾರ್ಕ್ ಪೇಪರ್ಸ್ ಎಲ್ಲ ಕೊಟ್ಟರು. ಓಕೆ, ಸೊ ಎಲ್ಲ ಈಗ ತುಂಬ ಸಂಜೆವರೆಗೂ ನಿಮ್ಮನ್ನು ಇಟ್ಕೊಳ್ಳೋದ್ರಲ್ಲ, ಯಾವತ್ತಾರು ಗಿವ್ ಅಪ್ ಸಾಕಪ್ಪ ಅಂತ ಇಲ್ಲ ಸರ್, ಯಾರನ್ನೂ ಬೈದಿಲ್ಲ? ಇಲ್ಲ ಸರ್, ಖುಷಿಯಿಂದನೇ ಪಾಠ? ಹೌದು ಸರ್, ಖುಷಿಯಿಂದ ಅವರೆಲ್ಲ ಮನ್ಸಾರೆ ನಾವು ಕೇಳಿದ್ದೀವಿ, ಅವರು ಪಾಠ ಮಾಡಿದ್ದಾರೆ. ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಅವರು ಎಷ್ಟು ಡೆಡಿಕೇಟೆಡಾಗಿ ಟೀಚರ್ಸ್ ಇದು ಮಾಡಿದ್ರು ಅಂದರೆ ನಾವೇ ಯೋಚನೆ ಮಾಡ್ತಿದ್ವಿ, ಅರೆ ಇವ್ರು ಭಾನುವಾರನೂ ಕ್ಲಾಸ್ ಇಟ್ಕೋತಾರಲ್ಲ, ಟೀಚರ್ಸ್ ಎಲ್ಲ ಹೆಂಗೆ ಇದು ಮಾಡ್ತಾರೆ ಅಂತೇಳಿ. ಅಷ್ಟು ಚೆನ್ನಾಗಿ ಮಾಡೋರು. ನಾವೇನೇ ಭಾನುವಾರದೊತ್ತು ಅಯ್ಯೋ ಸಾಕು ಅಂತೀವಿ, ಮಕ್ಕಳೇನಾದರೂ ಕೇಳಿದ್ರೆ ಮಾಡ್ಕೊಡೋಕ್ಕೆ. ಅಂಥದ್ರಲ್ಲಿ ಟೀಚರ್ಸ್ ಬೇಜಾರಾಗ್ದಂಗೆ ಅಷ್ಟು ಚೆನ್ನಾಗಿ ಎಲ್ಲ ನಮ್ಮ ಮಕ್ಳಿಗೋಸ್ಕರ ಮಾಡ್ತಿದ್ದಾರಲ್ಲ, ಅವ್ರ ಮಕ್ಕಳು ಅಂತೇಳಿ ನಮ್ಗದು ಭಾಳ ಖುಷಿ ಆಯಿತು ಸರ್. ನಮ್ಮ ಪ್ರೆಸಿಡೆನ್ಸಿ ಅಂತೇಳಿ ನಾವು ಆಸೆ ಇಟ್ಕೊಂಡಿದ್ದಕ್ಕೂ ನಿಜವಾಗ್ಲೂ ಮೋಸ ಆಗಲಿಲ್ಲ. ನಾವು ಅಂದ್ಕೊಂಡೇ ಇರಲಿಲ್ಲ ನಮ್ಮ ಮಗಂದು 1000 ಒಳಗಡೆ ರ್ಯಾಂಕಿಂಗ್ ಬರುತ್ತೆ ಅಂತೇಳಿ. ಅವರೆಲ್ಲರ ಸಪೋರ್ಟಿಂದನೇ ಬಂದಿದ್ದು. ಇಂಥ ಒಳ್ಳೆ ಸಂಸ್ಥೆ ನಮ್ಮ ಶಿರಾಗ್ ಕೊಟ್ಟಿದ್ದಕ್ಕೆ ನಮ್ಮ ಚಿದಾನಂದ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀವಿ. ಪೇರೆಂಟು ಇವ್ರ ಮಗನ್ನ ತುಮಕೂರಲ್ಲಿ ಆ್ಯಕ್ಚುಲಿ ವಾಸ, ಇವರು ಮೂಲತಃ ಕೃಷಿಕರೇ, ಅವ್ರನ್ನ ಶಿರಾದಲ್ಲಿ ತಂದು ಸೇರಿಸಿದ್ದಾರೆ. ಫಸ್ಟು ನಾನು ಅವ್ರು ಎಷ್ಟು ರ್ಯಾಂಕಿಂಗ್ ಅಂತ ಕೇಳೋದ, ಯಾಕೆ ಶಿರಾಕ್ಕೆ ತಂದು ಸೇರಿಸಿದ್ರೆ ಪ್ರೆಸಿಡೆನ್ಸಿಗೆ? ಸರ್, ಇಲ್ಲಿ ಬಹಳ ಚೆನ್ನಾಗಿದೆ ಇಲ್ಲಿ ಸೇರಿಸು ಅಂತ ನಮ್ಮ ಶಾಸಕರು ಹೇಳಿದ್ರು. ಅವರ ಫೋನ್ ಮಾಡಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ, ಹಾಗಾಗಿ ಬಂದು ಇಲ್ಲಿ ಸೇರಿಸಿದ್ಮೇಲೆ ನಮಗೆ ಗೊತ್ತಾಯ್ತು 100% ಸಾರ್ಥಕ ಆಗಿದೆ. ನಿಮ್ಮ ಮಗ ಹೆಂಗೆ ಸಾಧನೆ ಮಾಡಿದಾನಲ್ಲ, ಖುಷಿ ಇದೆಯಾ? ಹಾಂ, ಖುಷಿ ಇದೆ ಸರ್. ತಯಾರಾಗ್ಬಿಡ್ಬೋದಾಯ್ತು. ನಿಮ್ಮ ಮಗನ ಇಂಜಿನಿಯರಿಂಗೇ ಮಾಡಿಸ್ಬೇಕು ಅಂತ ಯಾಕೆ ಅನಿಸ್ತು? ಅವ್ನು ಮೊದಲಿಂದಲೂ ಅದು ಇಟ್ಕೊಂಬಿಟ್ಟಿದ್ದಾನೆ ಸರ್, RV ಕಾಲೇಜಲ್ಲಿ CS ತೊಗೊಬೇಕು ಅಂತ. ಓಕೆ, ಅದು ನಿಮ್ಮ ಮಗನ ಸಾಧನೆ ನಿಮ್ಗೆ ಖುಷಿ ತಂದಿದೆಯಾ ಅಥವಾ ಇನ್ನೂ ಏನಾದ್ರು ಟ್ರೈ ಮಾಡ್ಬೋದಾಯ್ತು ಅಂತ? ಹಾಂ, ಖುಷಿ ತಂದಿದೆ ಸರ್. ನನಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಇದು ಖುಷಿ ಇದೆ ನಿಮಗೆ? ತುಂಬ ಖುಷಿ ಆಗ್ತಿದೆ. ಓಕೆ, ನಾನು ಅವಾಗಲೇ ಕೇಳಿದೆ, ತುಂಬ ಅಂತಂದರೆ ತುಂಬ ಟಾರ್ಚರ್ ಅನ್ನಿಸ್ತಿಲ್ವಾ? ಬೆಳಗ್ಗೆ 7ರಿಂದ ಸಂಜೆ 7ರವರೆಗೂ ಇಲ್ಲೇ ಕೂಡ ಕಳರು ಏನಿಲ್ಲ ಸಾಕಪ್ಪ ಅಂತ ಅನ್ನಿಸ್ಲಿಲ್ಲ ಯಾವತ್ತೂ? ಆ ಥರ ಏನು ಅನಿಸಿಲ್ಲ. ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಓದಿದ್ದೀನಿ. ಎಂಜಾಯ್ ಮಾಡ್ಕೊಂಡು ಓದಿ ಈ ಥರ ರ್ಯಾಂಕ್ ತರ್ಬೋದು ಅಂತ ನೀವೇ ಹಂಗಾರೆ ಎಕ್ಸಾಂಪಲ್ ಅನ್ಸುತ್ತೆ? ಹೌದಾ? ಓಕೆ, ಈಗ ಗೈಡ್ ಮಾಡ್ತಾರೆ, ಮತ್ತು ಅವರೇ ಇಷ್ಟು ಬರ್ಬೋದು ರ್ಯಾಂಕ್ ಅಂತ ಎಲ್ಲ ಪ್ರೆಡಿಕ್ಟ್ ಮಾಡ್ತಾರೆ. ನಿಮ್ಮ ಮಾರ್ಕ್ಸ್ ನೋಡಿ ಎಲ್ಲ. ಈಗ ನಿಮ್ದು ಎಷ್ಟು ಪ್ರೆಡಿಕ್ಟ್ ಮಾಡಿದ್ರು ಸರ್? ನಂದು 1000 to 1500 ಅಂತ ಹೇಳಿದ್ರಾ? ಓಕೆ, ಅದು ಯು ಡಿಡ್ ಇಟ್. ಎಸ್ ಸರ್. ಇಲ್ಲೊಬ್ರು ಟ್ವಿನ್ಸ್ ಇದ್ದಾರೆ. ನಿಮ್ದೇನು ರ್ಯಾಂಕಿಂಗು? ಇಂಜಿನಿಯರಿಂಗ್ 5000 ರ್ಯಾಂಕಿಂಗ್. ಓಕೆ, ವೆಟರ್ನರಿ ಅವ್ರದ್ದು ವೆಟರ್ನರಿ ಇಂಜಿನಿಯರಿಂಗ್ 3100, ವೆಟರ್ನರಿ 594.
595 ಇಬ್ರು ಟ್ವಿನ್ಸಾ? ಯಾಕೆ ಒಂದೇ ಸ್ಕೂಲ್ಗೆ ಹಾಕ್ಬಿಟ್ಟಾರಲ್ಲ ನಿಮ್ಮ ಅಪ್ಪಾಜಿ? ಪ್ರೆಸಿಡೆನ್ಸಿನೇ ಮೊದಲಿಂದಾನು ಓದಿದ್ದು ನಾವು, ಅದಕ್ಕೆ ಇಲ್ಲೇ ಎನ್ವಿರಾನ್ಮೆಂಟ್ ಸೆಟ್ ಆಯ್ತು. ಆಮೇಲೆ ಟೀಚರ್ಸ್ ತುಂಬ ಸಪೋರ್ಟ್ ಮಾಡಿರು. ಆಮೇಲೆ ಚಿದಾನಂದ್ ಸರ್ ಇಲ್ಲಿ ತುಂಬ ಒಳ್ಳೆ ಎನ್ವಿರಾನ್ಮೆಂಟ್ ಕೊಟ್ಟಿದ್ದಾರೆ ಓದೋಕ್ಕೆ, ಅದಕ್ಕೆ ಕಂಟಿನ್ಯೂ ಮಾಡೋಣ ಇಲ್ಲೇ ಅಂತ 1 to 10th ಎಲ್ಲ ಇಲ್ಲೇ ಓದಿ. ಓಕೆ, ನೀವು ಟ್ವಿನ್ಸ್ ಏನಾಗಬೇಕಂತ ಇಷ್ಟಪಡ್ತೀರಾ ಮುಂದೆ? ನಾನು ಡಾಕ್ಟರ್ ಆಗಬೇಕು ಅಂತ ಇಷ್ಟಪಡ್ತೀನಿ. ನೀವು? ನಾವು ಇಂಜಿನಿಯರಿಂಗ್. ಇಬ್ರು? ಇಲ್ಲ, ನಾನು ಇಂಜಿನಿಯರಿಂಗ್. ಒಂದೇ ಕಾಲೇಜಲ್ಲಿ ಸೇರಿದ್ರೆ ಒಂದೇ ಆಂಬಿಷನ್ ಯಾಕಿಲ್ಲ? ಮೈಂಡ್ ಸೆಟ್ ಬೇರೆ ಬೇರೆ. ಮೈಂಡ್ ಸೆಟ್ ಬೇರೆ ಬೇರೆನಾ? ನಿಮ್ಮ ಮಗನ ಸಾಧನೆ ಬಗ್ಗೆ ಭಾಳ ಸಂತೋಷ ಆಗಿದೆ ಸರ್. ಏನು ಕೆಲಸ ಮಾಡ್ತಾವು? ನಮ್ಮದು ಕೃಷಿನೂ ಇದೆ, ಬಿಸ್ನೆಸ್ಸು ಇದೆ. LKGಯಿಂದ ಇಲ್ಲೇ ಅಡ್ಮಿಷನ್ ಮಾಡಿಸಿದ್ವಿ. ಒಳ್ಳೆ ಎನ್ವಿರಾನ್ಮೆಂಟ್ ಬಂತು. ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಸಾಧನೆ ಜಾಸ್ತಿ ಮಾಡಿದ್ದಾರೆ. ಹಂಗಾಗಿ ಸಂತೋಷ ಆಯಿತು. ಮತ್ತು ಕಾಲೇಜಲ್ಲಿ ಬೇರೆ ಹುಡುಗರು ಇವ್ರ ಫ್ರೆಂಡ್ಸು ಬಿಟ್ಟೋದ್ರು. ಬಟ್ ಇವರಿಗೆ ನೀವು ಹೆಂಗೆ ಮಾಡ್ತೀರಾ ಅಂದರೆ, ಇಲ್ಲ ನಾವು ಇಲ್ಲೇ ಸ್ಟಡಿ ಮಾಡ್ತೀವಿ, ಇಲ್ಲೇ ಕಂಟಿನ್ಯೂ ಮಾಡ್ತೀವಿ ಅಂತಬಿಟ್ಟು ಇವ್ರಿಗೆ ಇಂಟ್ರೆಸ್ಟ್ ಬಂತು. ಹಂಗಾಗಿ ಇಲ್ಲೇ ಕಂಟಿನ್ಯೂ ಮಾಡಿಸಿದ್ವಿ. ನಾವೇನು ಅಂದ್ಕೊಂಡಿದ್ವಿ ಅದಕ್ಕಿಂತ ಜಾಸ್ತಿ ಸಾಧನೆ ಮಾಡಿದ್ವಿ. ಇನ್ನೊಂದು ಕೃಷಿ ಕುಟುಂಬ ಇದೆ. 3315 ರ್ಯಾಂಕ್ ಪಡೆದಿರೋಂಥ ಒಬ್ಬ ವಿದ್ಯಾರ್ಥಿ ಇದ್ದಾನೆ. ನಿಮ್ಮ ಹೆಸರೇನು? ಮೋಹನ್ ಕುಮಾರ್ ಆರ್ಯಂ. ಓಕೆ, ಗುಬ್ಬಿ ತುಮಕೂರು ಸೈಡೆಲ್ಲ ಕಾಲೇಜುಗಳಿದ್ವು, ನೀವು ಇಲ್ಲಿಗೆ ಬಂದಿದ್ದೀರಾ. ಅವತ್ತು ಎಷ್ಟು ಕಷ್ಟ ಆಯಿತು ನಿಮ್ಗೆ ಇಲ್ಲೆಲ್ಲ ಬಂದು ಇದು ಮಾಡ್ಬೇಕು? ಸರ್, ನಾವು 6th ಇಲ್ಲೇ ಓದ್ತಾ ಇದ್ದೀವಿ. ತುಂಬ ಸ್ಕೂಲು ಚೆನ್ನಾಗಿತ್ತು. 10th ಚೆನ್ನಾಗಿ ಪರ್ಸೆಂಟೇಜ್ ತೊಗೊಂಡಿದ್ದೆ. ಅದಕ್ಕೆ ನಮ್ಮ ಪೇರೆಂಟ್ಸು ಇಲ್ಲೇ ಸೇರು, ಕಾಲೇಜ್ ಚೆನ್ನಾಗಿದೆ, ಎಲ್ಲ ಟೀಚರ್ಸು ಸಪೋರ್ಟ್ ಮಾಡ್ತಾರೆ, ಹಂಗೆ ಬೋರ್ಡಿಂಗಲ್ಲೇ ಇರು ಅಂತ ಹೇಳಿ. ಓಕೆ, ನಿಮ್ಮ ಅಪ್ಪ ಹೇಳಿದೆಲ್ಲ ನಿಜ ಆಯಿತಾ? ಎಸ್ ಸರ್. ಸಪೋರ್ಟಿವ್ ಹಂಗಿದ್ರೆ? ಸರ್, ಟೀಚರ್ಸ್ ಎಲ್ಲ ತುಂಬ ಸಪೋರ್ಟ್ ಮಾಡ್ತಾರೆ. ಏನಾದ್ರು ಕ್ವಶನ್ಸ್ ಡೌಟ್ ಇದ್ದರೆ ಎಲ್ಲ ಹೇಳ್ಕೊಡ್ತಾರೆ, ತುಂಬ ಸಪೋರ್ಟ್ ಮಾಡ್ತಾರೆ ಸರ್. ಓಕೆ, ಸಮಾಧಾನ ಇದೆ. ಆದರೂ ಇನ್ನೂ ಸ್ವಲ್ಪ ಬರಬೇಕಿತ್ತು. ವೆಟರ್ನರಿ ಆಸೆ ಇತ್ತು ನಮಗೆ. ವೆಟರ್ನರಲ್ಲಿ 5,000 ಬಂದವನೆ. ಇಂಜಿನಿಯರಿಂಗ್ 3,315 ಬಂದವನೆ. ಇನ್ನು ನೀಟ್ ಇದೆ, ನೋಡೋಣ ಮುಂದೆ ನೀಟಲ್ಲಿ ಏನಾರು ರ್ಯಾಂಕಿಂಗ್ ಬಂದರೆ ಮೆಡಿಕಲ್ ಓದ್ಸೋಣ ಅಂತ ಆಸೆ ಇದೆ. ನಮ್ಮ ಜೊತೆ ಯೋಗಿತಾ ಇದ್ದಾರೆ. ಇವ್ರ ಪೇರೆಂಟ್ಸ್ ಕೂಡ ರೈತರೇ. ಯೋಗಿತಾ, ಮೆನಿ ಕಂಗ್ರ್ಯಾಚುಲೇಷನ್ಸ್. ವೆಟರ್ನರಿಲಿ 1410 ಬಂದಿದೆ ರ್ಯಾಂಕಿಂಗು. ಇಂಜಿನಿಯರಿಂಗಲ್ಲಿ 5877 ಬಂದಿದೆ. ಮುಂದಕ್ಕೆ ಯಾವುದರಲ್ಲಿ ನೀವು ಮೂವ್ ಆಗಬೇಕಂತ ಇಷ್ಟಪಡ್ತೀರಿ? ನೀಟ್ ನೋಡೋಣ ಅಂದ್ಕೊಂಡಿದ್ದೀನಿ. ಅದ್ರ ಮೇಲೆ ಡಿಸೈಡ್ ಮಾಡ್ತೀರಾ? ನೇಟಿವ್ ನಮ್ಮದೇ ಇವರು. ಇಲ್ಲಿ ಮೈಸೂರಿಂದ ಬಂದು ಇಲ್ಲೇ ಸೇರಿಸಿದ್ದಿದೆ. ಓಕೆ, ನಿಮ್ಮ ಮಗಳದು ಸಾಧನೆ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ? ಚೆನ್ನಾಗಿದೆ ಸಾಧನೆ. ಓಕೆ, ಏನಾಗಿ ನೋಡೋಕ್ಕೆ ಇಷ್ಟಪಡ್ತೀರಾ ಮುಂದೆ? ನೆಕ್ಸ್ಟು ನೀಟು ನೋಡ್ತಾ ಇದ್ದೀವಿ. ಅದಾದಮೇಲೆ ಡಾಕ್ಟರ್ ನೋಡೋಕ್ಕೆ ಡಾಕ್ಟರ್ ನೋಡೋಕ್ಕೆ ಇಷ್ಟಪಡ್ತೀರಿ? ಆಗದೇ ಆಗುತ್ತೆ ಸರ್. ಯಾಕಂದರೆ ನಮಗಿಂತ ಜಾಸ್ತಿ ಟೀಚರ್ಸ್ದೇ ಎಫರ್ಟ್ ಜಾಸ್ತಿ ಇದೆ. ಯಾಕಂದರೆ ಎನಿ ಟೈಮ್ಸ್ ಅವ್ರ ಜೊತೆ ಇರ್ತಾರೆ. ಏನಾದರೂ ಡೌಟ್ ಇದ್ದರೆ ಕೇಳ್ತಾರೆ, ಅಕಸ್ಮಾತ್ ಫೋನ್ ಮಾಡಿ ಅವರೇ ವಿಚಾರಿಸ್ತಾರೆ. ಅಷ್ಟು ತುಂಬ ಕೇರ್ ಮಾಡ್ತಾರೆ. ಓಕೆ, ಹೇಳ್ಬಿಡಿ. 1914. ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ ಅದಕ್ಕೆ? ಸರ್. ಓಕೆ, ಎಷ್ಟು ಕಷ್ಟ ಆಯ್ತಾ ಏನಾದರೂ ನೀವು ಇಲ್ಲಿ ಈ ರ್ಯಾಂಕಿಂಗ್ ತಗೊಳ್ಳೋದಕ್ಕೆ, ಅಥವಾ ಈಸಿನಾ? ಅದೇ ಸರ್, ಕಷ್ಟಪಟ್ಟು ಸ್ವಲ್ಪ ತಗೊಂಡಿರೋದು ಸರ್. ಅದೇ ಸರ್, ಎಲ್ಲ ಲೆಕ್ಚರರ್ಸು, ಪೇರೆಂಟ್ಸ್, ನಂಗೆ ಯಾರು ಸಪೋರ್ಟ್ ಮಾಡೋರು ಎಲ್ರಿಗೂ ಸರ್. ಓಕೆ, ಮುಂದಕ್ಕೆ ಏನು ನಿಮ್ಮ ಉದ್ದೇಶ ಈಡೇರಿದೆಯಾಗ? ಆಗಿದೆ ಸರ್, ಖುಷಿ ಇದೆ. ಸ್ಟೇಟ್ ಬೋರ್ಡಿಂದ ಬಂದು ಬೋರ್ಡಿಂಗಲ್ಲಿದ್ದು ಚೆನ್ನಾಗಿ ಓದಿದ್ದು. ಎಷ್ಟು ವರ್ಷದಿಂದ ಇದ್ದಾರೆ ನಿಮ್ಮ ಮಗ? 2 ವರ್ಷ. 2 ವರ್ಷ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಈ ದೇವನಹಳ್ಳಿ ತಾಲೂಕು ವಿಜಯಪುರದಿಂದ ಬಂದು ಅವ್ರ ಮಗಳನ್ನ ಇಲ್ಲೇ ಆ್ಯಕ್ಚುಲಿ ಬೋರ್ಡಿಂಗ್ ಹಾಕಿದ್ದಾರೆ. ನಿಮ್ಮ ರ್ಯಾಂಕಿಂಗ್ ಎಷ್ಟಪ್ಪ? 2819. ಹೌದಾ? ಈಗ ಆ ಕಡೆ ಎಲ್ಲ ತುಂಬ ಒಳ್ಳೊಳ್ಳೆ ಕಾಲೇಜಸ್ ಎಲ್ಲ ಇದ್ವಲ್ಲ, ಇದನ್ನ ಯಾರು ನಿಮಗೆ ಸಜೆಸ್ಟ್ ಮಾಡಿದ್ರೆ ಅಥವಾ ಯಾರು ರೆಕಮೆಂಡ್ ಮಾಡಿದ್ರು? ಅಲ್ಲಿ ಸ್ಟ್ರಿಕ್ಟ್ ಇರಲ್ಲ, ಮತ್ತು ಇಲ್ಲಿ ನಾನು ರೆಕಮೆಂಡೇಷನಿಂದಾನೇ ಬಂದಿದ್ದು. ಮತ್ತು ಮಮ್ಮಿ ಕಸ್ಟಮರ್ಸ್ ಎಲ್ಲ ಹೇಳ್ತಿದ್ರು ಇಲ್ಲಿ ಕಾಲೇಜ್ ಚೆನ್ನಾಗಿದೆ ಅಂತ, ತುಂಬ ಲೈಕ್ ಸ್ಟಡೀಸ್ ಎಲ್ಲ ಚೆನ್ನಾಗಿದೆ, ರ್ಯಾಂಕಿಂಗ್ ಚೆನ್ನಾಗಿ ಬರುತ್ತೆ, ಸೇರಿಸಿ ಅಂತ. ನಂದು 10th 73% CBSEಯಲ್ಲಿ. ಅದಕ್ಕೆ ಮಮ್ಮಿ ನಾನೇನು ಮಾಡಲ್ಲ ಅಂದ್ಕೊಂಡಿದ್ರು. ಬಟ್ ಇಲ್ಲಿಗೆ ಬಂದು ನಾನು ತುಂಬ ಚೇಂಜ್ ಆಗಿದ್ದೀನಿ. ಅದೆಲ್ಲ ಆಗಿದ್ದು ನನ್ನ ಟೀಚರ್ಸಿಂದ, ನಮ್ಮ ಮೆಂಟರ್ಸಿಂದ. ಮತ್ತು ನಮ್ಮ ಟೀಚರ್ಸ್ ತುಂಬ ಸಪೋರ್ಟಿವ್ ಆಗಿರ್ತಾರೆ. ನಮ್ಮ ವಾರ್ಡನ್ನು ಎಲ್ಲರೂ ಅಷ್ಟೇ, ನಮ್ಮ ಪ್ರಿನ್ಸಿಪಲಿಂದ ಹಿಡಿದು ವಾರ್ಡನ್ವರೆಗೂ ಎಲ್ಲ ಸಪೋರ್ಟ್ ಮಾಡ್ತಾರೆ. ಈ ನಿಮ್ಮ ಮಗಳು ಈ ಟ್ರಾನ್ಸ್ಫಾರ್ಮೇಷನ್ ಬಗ್ಗೆ ಏನಂತೀರಾ? ಏನು ಸರ್, ಅವಳು ತುಂಬ ಇದ್ದಾಳೆ. ಎಲ್ಲರ ಜೊತೆಗೂ ಮಾತಾಡಿಕೊಂಡು ಈ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ ನಂಗೆ ತುಂಬ ನೋವಾಗುತ್ತೆ ಸರ್. ನನ್ನ ಜಾಗೃತಿ ಲೇಡೀಸ್ ಟೈಲರ್ ಅಂತ ವಿಜಯಪುರದಲ್ಲಿರೋದು. ಅವಳು ಇಲ್ಲಿಗೆ ಬಂದು ಇಷ್ಟು ಚೆನ್ನಾಗಿ ತೆಗೆದಿರೋದು ನಂಗೆ ತುಂಬ ಖುಷಿ ಆಗುತ್ತೆ ಸರ್. ಮೇಡಮ್, ಈ ಸಕ್ಸಸ್ನ ಯಾರಿಗೆ ಕೊಡ್ತೀರಾ? ಅವಳಿಗೆ ಕೊಡ್ತೀವಿ ಸರ್. ನಾನು ಓದಿಲ್ಲ ಸರ್, ನಂದು 3ನೇ ಕ್ಲಾಸ್ ಅಷ್ಟೇ ಓದಿದ್ದು ನಾನು. ಅವಳು ಓದಿದ್ದು ನೋಡಿ ನಂಗೆ ತುಂಬ ಖುಷಿ ಇದೆ ಸರ್. ತುಂಬ ಬಿದ್ದಿದ್ದೀನಿ ನಾನು. ಯಾವುದೇ ಒಂದು ಆಫೀಸ್ಗೆ ಹೋಗ್ಬೇಕಾದ್ರೆ ನಾನು ನನ್ನ ಹತ್ರ ಇವಾಗ 10 ಜನ ವರ್ಕರ್ಸ್ ಇದ್ದಾರೆ. ಇದ್ರೂ ಕೂಡ ನಾನು ಮಾಡೋಕ್ಕಾಗಿಲ್ಲ ಅಂದ್ರೂ ಅವ್ರು ನನ್ನ ಮಕ್ಕಳಿಗೆ ಮಾಡ್ಬೇಕನ್ನೋ ನಂಗೆ ತುಂಬ ಹೆಮ್ಮೆ ಇದೆ ಸರ್. ಅದರಿಂದ ಅವಳು ತುಂಬ ಚೆನ್ನಾಗಿ ತೆಗೆದಿರೋದು ನಂಗೆ ತುಂಬ ಖುಷಿ ಇದೆ ಸರ್. ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂದರೆ ನನಗೆ ಇಡೀ ರಾತ್ರಿ ನಿದ್ದೆ ಮಾಡಿಲ್ಲ ಸರ್. ನನಗೆ ಇಷ್ಟೊಂದು ಇದರಲ್ಲಿ ಮಗು ನನಗೆ ಹೆಸರು ತಂದಿಲ್ಲ ಅನ್ನೋದು ಖುಷಿ ಇದೆ ಸರ್. ತಿಲಕ್ ಸಿದ್ದು ಅರಸ್, ಮೆನಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ಯಾವ ಊರು ನಿಮ್ಮದು? ನಮ್ಮದು ಇಲ್ಲೇ ಜ್ಯೋತಿ ನಗರ. ಹೌದಾ? ಓಕೆ, ಹಳ್ಳಿಯಿಂದ ಬಂದವರಲ್ವಾ ನಿಮ್ಮ ಪೇರೆಂಟ್ಸ್ ಎಲ್ಲ? ಓಕೆ, ಈ ಸಾಧನೆ ಬಗ್ಗೆ ಎಷ್ಟು ಖುಷಿ ಇದೆ ನಿಮಗೆ? ನನಗೆ ಭಾಳ ಖುಷಿ ಇದೆ ಸರ್. ಯಾಕಂದರೆ ಈ ಕಾಲೇಜಿಂದ ನೋಡ್ತಾ ಇದ್ದರೆ ನನಗೆ ಹೆಮ್ಮೆ ಅನಿಸುತ್ತೆ. ಇಲ್ಲಿರೋ ಎಲ್ಲ ಪೇರೆಂಟ್ಸ್ ಆಗಲಿ ಅವ್ರಿಗಂದರೆ ನಮ್ಮ ಕಾಲೇಜ್ ಮೇಲೆ ನಂಬಿಕೆ ಇದೆ ಸರ್. ಫಸ್ಟ್ ಆಫ್ ಆಲ್ ನಮ್ಮ
ಟೀಚರ್ಸ್ ಆಗಲಿ ನಮ್ಮ ಚೇರ್ಮನ್ ಸರ್ ಆಗಲಿ ಅವ್ರು ಮಾಡೋ ಸಪೋರ್ಟಿಂದ ನಾವೆಲ್ಲರೂ ಇಲ್ಲಿ ಮೇಲೆ ಇರ್ತಾ ಇದ್ದೀವಿ ಅಂತ. ಅಂದರೆ ಒಂದು ಸಣ್ಣ ಊರಲ್ಲಿ ಶಿರಾ ಅಂತ ಒಂದು ಕುಗ್ರಾಮ ಅಂತ ಫಸ್ಟ್ ಆಗಿತ್ತು, ಇವಾಗ ಟೌನ್ ಆಗಿದೆ. ಇಲ್ಲಿ ಓದ್ಬಿಟ್ಟು ಈಗ ಈ ರೀತಿ ಸಾಧನೆ ಮಾಡೋಕ್ಕೆ ಎಲ್ಲ ಆಗೋದು ಅಂದರೆ ನಮ್ಮ ಪ್ರೆಸಿಡೆನ್ಸಿ ಕಾಲೇಜಿಂದ ಅಷ್ಟೇ. ನಳ್ಳಿ ಶಿರಾದಲ್ಲೇ ಇದ್ದೀವಿ. ಶಿರಾಗೆ ಓದ್ಸೋಕ್ಕಂತಲೇ ಶಿರಾಗೆ ಬಂದ್ವಿ. ಫಸ್ಟ್ ಆಫ್ ಆಲ್ ಸರ್ ಪ್ರೆಸಿಡೆನ್ಸಿನಲ್ಲಿ ಸ್ಕೂಲ್ ಭಾಳ ಚೆನ್ನಾಗಿದೆ. ಚೇರ್ಮನ್ ಸರ್ ಆಗಲಿ ಟೀಚರ್ಸ್ ಆಗಲಿ ಯಾರೇ ಆಗಲಿ ಪ್ರತಿಯೊಬ್ಬರು ಹುಡುಗರ ಮೇಲೂ ಕೇರ್ ಮಾಡ್ತಾರೆ. 1 ಗಂಟೆ ಹೋಗಲಿಲ್ಲ ಲೇಟ್ ಆಯಿತು ಅಂದರೆ ಫೋನ್ ಮಾಡಿ ಮನೇಲೇ ಕರೆಸ್ಕೊಂತಾರೆ. ತಿರು ಮನೇಲಿ ರಜೆ ಕೊಟ್ರು ಏನು ಮಾಡ್ತಾರೆ ಅಂತ ಫೋನ್ ಮಾಡಿ ಕೇಳ್ತಾರೆ. ಒಂದು ಊರಿಗೆ ಹೋಗಿಲ್ಲ ಇಲ್ಲ, ಸ್ಕೂಲು ಮನೆ ಅಷ್ಟು ಚೆನ್ನಾಗೇ ಓದಿದ್ದಾನೆ. ಇನ್ನೂ ಓದ್ತಾನೆ. ನಾನು ಡಾಕ್ಟರ್ ಆಗಬೇಕಂತ ಅವನಿಗೆ ಆಸೆ. ಇದೆ ಭಾಳ ಖುಷಿ ಅನಿಸುತ್ತೆ. ನಮ್ಮ ರೈತರು ಪೇರೆಂಟ್ಸು ಇಲ್ಲಿ ತಗೊಂಬಂದು ಸೇರಿಸಿ ಅವ್ರ ಮಕ್ಕಳು ಸಾಧನೆ ನೋಡಿ ಇಲ್ಲಿ ನಿಂತ್ಕೊಂಡು ನೋಡ್ಬೇಕಾದ್ರೆ ನಮಗೆ ಖುಷಿ ಅನ್ನಿಸ್ತಾ ಇರ್ತದೆ. ಸರ್ ದೇವನಹಳ್ಳಿಯಿಂದ ಬಂದು ಸೇರಿಸಿದ್ರೆ ನೀವು? ಹೌದು ಸರ್. ಓಕೆ, ಈ ಕಾಲೇಜ್ ಯಾಕೆ ಪದೇ ಕೇಳ್ತಾ ಇರ್ತೀನಿ ನಾನು. ನಮ್ಗೆ ಈ ಕಡೆಯೂ ಚೆನ್ನಾಗೈತೆ ಅನ್ಸಲ್ಲ. ನಮ್ಮ ಬ್ರದರ್ಸು ಎಲ್ಲ ಇಲ್ಲಿ ಸೇರಿದ್ರು. 4 ಜನ ಹುಡುಗರಲ್ಲಿ ಸೇರಿ ಒಳ್ಳೆ ಎಜುಕೇಷನ್ ಸಿಕ್ಕಿದೆ. ಹಂಗಾಗಿ ನಾವು ಅಷ್ಟು ದೂರದಿಂದ ಇಲ್ಲಿಗೆ ಬಂದು ಸರ್ ಸೇರಿಸಿದ್ವಿ. ನಿಮ್ಮ ಮಗಳು ಈ ರ್ಯಾಂಕಿಂಗ್ ನಿಮಗೆ ಖುಷಿ ತಂದಿದೆಯಾ? ತಂದಿದೆ ಸರ್. ಓಕೆ, ನಂದು JW ಅಡ್ವಾನ್ಸಲ್ಲಿ 10,629 ಬಂದಿದೆ. CET KSET-ಅಲ್ಲಿ 165 ವೆಟನರಿ ರ್ಯಾಂಕಿಂಗ್ ಬಂದಿದೆ. ಓಕೆ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್. ತುಂಬ ಖುಷಿ ಆಗುತ್ತೆ ಸರ್ ನಮಗೆ. ನಮ್ಮ ಮಗಳು ಇಷ್ಟೆಲ್ಲ JEL ನೀಟ್ ತೊಗೊಂಡು JEL ಮಾಡ್ತಾಳೆ ಅಂತ ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸರ್. ಅದಕ್ಕೆಲ್ಲ ಇಲ್ಲಿರೋ ಟೀಚರ್ಸೇ ಕಾರಣ ಸರ್. ನನ್ನ ಹೆಸರು ತೇಜಸ್ವಿ ಎಸ್ ಅಂತ. ನಮ್ಮದು ಮಧುಗಿರಿ ಹತ್ರ ವಿರೂಪಗೊಂಡನಹಳ್ಳಿ. ಓಕೆ, ಅಲ್ಲಿಂದ ಬಂದು ಸೇರಿದ್ದ ಇಲ್ಲಿ. ನಿಮ್ಮ ರ್ಯಾಂಕಿಂಗ್ ಏನೀಗ? ವೆಟನರಿಯಲ್ಲಿ 1 to 18. 1 to 18. ಈಗ ನಿಮ್ಮ ರಿಸಲ್ಟ್ ಬಗ್ಗೆ ನಿಮ್ಮ ಪೇರೆಂಟ್ಸ್ಗೆ ಹೇಳಿದ್ರಾ? ಏನಂದ್ರು? ಖುಷಿ ಆದ ಅಷ್ಟೇ. ಓಕೆ, ಈ ಮುಂದಕ್ಕೆ ಏನು ಮಾಡಬೇಕು ಅಂತ ಏನಾದ್ರು ವಿಶ್ ಮಾಡಿದ್ರಾ? ಅದೇ ಮುಂದಿಂದ ಡಾಕ್ಟರ್ ಆಗಬೇಕು ಅಂತ ನೀಟ್ ಮಾಡಬೇಕು. ನೀಟಲ್ಲಿ ಇದೇ ಥರ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ರಿಸಲ್ಟ್? ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ? ಡಾಕ್ಟರ್ ಆಗ್ತೀನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀರಾ? ನನಗೆ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ಸ್. ನಮ್ದು ಹಿರಿಯೂರು ತಾಲೂಕು ಸರ್. ನಾವು ಕಾಟನಾಕ್ನಳ್ಳಿ ಗ್ರಾಮ ನಮ್ಮದು. ನಮ್ಮ ಮಕ್ಕಳಿಬ್ಬರು ಇಲ್ಲೇ ಓದಿದ್ದು. ಇದೇ ಸ್ಕೂಲಲ್ಲಿ ಇವ್ರು ಓದಿಸ್ಬೇಕು ಅಂತ ಇಲ್ಲೇ ಮನೆ ಮಾಡ್ಕೊಂಡಿದ್ದೆ. 13 ವರ್ಷ ಅಷ್ಟಲ್ಲಿ ಬಂದು ನಾವು 149 BSc ಅಗ್ರಿಯಲ್ಲಿ 215, ಇಂಜಿನಿಯರ್ 7,000. ತುಂಬ ಚೆನ್ನಾಗಿದೆಯಲ್ಲ ಕೋಚಿಂಗು? ಹೌದು ಸರ್, ತುಂಬ ಚೆನ್ನಾಗಿದೆ ಕೋಚಿಂಗ್. ಲೆಕ್ಚರರ್ಸ್ ಎಲ್ಲ ತುಂಬ ಹೆಲ್ಪ್ ಮಾಡ್ತಾರೆ. ನಂದು ಇಷ್ಟೊಂದು ರಿಸಲ್ಟ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅದೇ ಹೋಪ್ ಫಾರ್ ದ ಬೆಸ್ಟ್. ನೀಟ್ ಟ್ರೈ ಮಾಡ್ತೀನಿ. ಈಗ ನೀಟ್ ಟ್ರೈ ಮಾಡ್ತೀರಾ? ಅದರಲ್ಲಿ ಯಾವ್ದು ಆಯ್ಕೆ ಮಾಡ್ಕೊಂತೀರಿ ನೀವು? ಅದೇ ನೋಡೋದು, ನೀಟ್ ಆಗುತ್ತೆ ಅಂತ ನಂಬಿಕೆ ಇದೆ. ಇಲ್ಲ ಅಂದರೆ ನೆಕ್ಸ್ಟ್ ವೆಟರ್ನರಿ. ರಾಗಶ್ರೀ ಅಂತ. ನಂದು ಇಲ್ಲೇ ಕೊಟ್ಟ ವೆಟರ್ನರಿ ರ್ಯಾಂಕಿಂಗ್ 143 ಬಂದಿದೆ. ಅಗ್ರಿಕಲ್ಚರ್ ರ್ಯಾಂಕಿಂಗ್ 261 ಬಂದಿದೆ. ಈ ಸಾಧನೆ ನಿಮ್ಮ ಅಮ್ಮವ್ರದ್ದೆಲ್ಲ ಶ್ರಮ ಎಲ್ಲ ಎಷ್ಟಿದೆ ಇಲ್ಲಿ ಎಲ್ಲ ಸೇರಿಸೋದಕ್ಕೆ? ಅವ್ರದ್ದು ಶ್ರಮ ಇದೆ, ಅದಕ್ಕಿಂತ ಜಾಸ್ತಿ ಲೆಕ್ಚರರ್ಸ್ ಜಾಸ್ತಿ ಶ್ರಮ ಹಾಕಿದ್ದಾರೆ ಅಂತ. ತುಂಬ ಖುಷಿ ಇದೆಯಾ? ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ? ವ್ಯವಸಾಯ. ಯಾವ ಊರು? ಉಳಿಯಾರು. ಅಲ್ಲಿಂದ ಯಾಕೆ ಬಂದೆ ಅಂದರೆ ನಮ್ಮ ಊರ ಕಡೆ ಎಲ್ಲ ಇಲ್ಲೇ ಸೇರಿದ್ದಾರೆ. ಇಲ್ಲೇ ಸಜೆಸ್ಟ್ ಮಾಡಿದ್ರು ಚೆನ್ನಾಗಿದೆ ಕಾಲೇಜು, ರ್ಯಾಂಕಿಂಗ್ ಎಲ್ಲ ನಮ್ಮ ಊರಲ್ಲಿ ಚೆನ್ನಾಗಿ ಬಂದಿದ್ದಾರೆ ಇಲ್ಲಿರೋರು. ಅದಕ್ಕೆ ನಾನು ಇಲ್ಲೇ ಜಾಯ್ನ್ ಆದೆ. ಓಕೆ, ತುಂಬ ಕಷ್ಟ ಅಂತ ಅನ್ನಿಸ್ತಾ ಅಥವಾ ಈಸಿ ಅನ್ನಿಸ್ತಾ? ಸ್ಟಾರ್ಟಿಂಗ್ ಬಂದಾಗ ನಂದು 10th ಅಷ್ಟು ಚೆನ್ನಾಗಿ ಬಂದಿರಲಿಲ್ಲ ಪರ್ಸೆಂಟೇಜು. ಆಮೇಲೆ ಅಪ್ಪ ಅಮ್ಮ ಕಷ್ಟ ನೋಡಿ ನನಗೂ ಏನಾದರೂ ಅಚೀವ್ ಮಾಡಬೇಕು ಅನ್ನಿಸ್ತು. ಆವಾಗ ಮಾಡಬೇಕು ಅನ್ನಿಸ್ದಾಗ ಅವಾಗ ಅವ್ರ ಕಷ್ಟದ ಮುಂದೆ ನಂದೇನು ಅಲ್ಲ ಅಂದ್ಕೊಂಡು ಓದಕ್ಕೆ ಸ್ಟಾರ್ಟ್ ಈಗ ನಿಮ್ಮ ರ್ಯಾಂಕಿಂಗ್ ಅವೆಲ್ಲ ಹೇಳಿದ್ರೆ ಅವ್ರಿಗೆ ಅರ್ಥ ಆಗುತ್ತಾ? ಏನಾದ್ರು ಸಾಧನೆ ಮಾಡ್ತಾರೆ ಅಂತ ಗೊತ್ತಾಯ್ತು ಅವ್ರಿಗೆ? ಗೊತ್ತಾಯಿತು. ಏನು ಮಾಡ್ತೀರಾ ಅಂತ ಹೇಳಿದ್ದೀನಿ? ನಾನು ಡಾಕ್ಟರ್ ಆಗ್ತೀನಿ ಅಂತ ಹೇಳಿದ್ದೀನಿ. ನಿಮ್ಮ ಮಗಳು ಡಾಕ್ಟರ್ ಆಗ್ತಾರಾ? ಹೌದು ಸರ್, 100ಕ್ಕೆ 100 ಐತೆ. ಅದೇ ಆಗ್ತಾಳೆ ಅಂತ. ನನ್ನ ಹೆಸರು ನಾಗಭೂಷಣ್ ಅಂತ. ನನ್ನ ಮಗಳು ಇಂಚರ ಎನ್ ಅಂತೇಳಿ. ನಾವು ಅಪೋಲೋ ಪಬ್ಲಿಕ್ ಸ್ಕೂಲ್ ಬೆಂಗಳೂರಲ್ಲಿ SLC 1 to SLC ಬೆಂಗಳೂರಲ್ಲಿ ಓದಿಸಿದ್ದು. ನೆಕ್ಸ್ಟು PUCಗೆ ಇಲ್ಲಿ ಸೇರಿಸ್ಬೇಕು ಅಂತೇಳಿ ಇದು ಮಾಡಿದಾಗ ನಾನು ನನ್ನ ಫ್ರೆಂಡ್ ಸರ್ಕಲಲ್ಲೆಲ್ಲ ಇಲ್ಲಿ ಪ್ರೆಸಿಡೆನ್ಸಿಲಿ ಒಳ್ಳೆ ಎಜುಕೇಷನ್ ಇದೆ, ಒಳ್ಳೆ ಸಿಸ್ಟಮ್ ಇದೆ ಮತ್ತು ಒಳ್ಳೆ ಪರ್ಸೆಂಟೇಜ್ ಬರ್ತಾಯಿದೆ ಅಂತೇಳಿ ನಾನು ಪ್ಲ್ಯಾನ್ ಮಾಡಿ ಮತ್ತೆ ಇಲ್ಲಿ ಸೇರಿಸಿ ಒಳ್ಳೆ ಪರ್ಸೆಂಟೇಜ್ ಬಂತು. ವೆಟರ್ನರಿಲಿ 283 ಇದೆ ಮತ್ತು ಅಗ್ರಿಕಲ್ಚರಲ್ಲಿ 797 ಇದೆ. ನಿಮ್ಮ ಅಪ್ಪ ಅಮ್ಮ ಎಲ್ಲ ಖುಷಿನಾ? ತುಂಬ ಖುಷಿ ಇದೆ. ಹೌದಾ? ಹೆಂಗೆ ಕಷ್ಟ ಆಯ್ತಾ? ಹೆಂಗೇನಿತ್ತು ಕಷ್ಟ? ಮುಂಚೆ ಅನಿಸ್ತಾ ಇತ್ತು. ಇಲ್ಲಿಗೆ ಬೋರ್ಡಿಂಗಲ್ಲಿ ಇದ್ದಿದ್ದಕ್ಕಿಂತ ತುಂಬ ಸಪೋರ್ಟ್ ಸಿಕ್ತು. ಎಲ್ಲ ಲೆಕ್ಚರರ್ಸು ತುಂಬ ಸಪೋರ್ಟ್ ಮಾಡಿದ್ರು. ಹಾಗಾಗಿ ಇನ್ನೂ ಸ್ವಲ್ಪ ಇಂಪ್ರೂವ್ ಜಾಸ್ತಿ ಆದ ಇಲ್ಲಿಂದ. ಸರ್, ನಾವು ಪ್ರತಿ ಬಾರಿ ಯಾವ್ದಾದ್ರು ಒಂದು ಪ್ರಮೋಷನ್ಸ್ಗಂತ ಹೋಗ್ತಾ ಇರ್ತೀವಿ. ಅದು ಇದು ಆ್ಯಕ್ಚುಲಿ ನಂಗೆ ಪ್ರಮೋಷನ್ ಅಂತ ಅನಿಸೇ ಇಲ್ಲ. ಯಾಕೆಂದರೆ ಈ ಥರ ಅದ್ಭುತ ಸಾಧನೆ ಮಾಡಿದೆ ನಿಮ್ಮ ಕಾಲೇಜು. ಪ್ರತಿ ವರ್ಷವೂ ಪ್ರಥಮ ರ್ಯಾಂಕ್ನಲ್ಲೇ ಬರ್ತಾ. ಅದು SLC ಆಗಿರ್ಬೋದು, PUC ಆಗಿರ್ಬೋದು, ನೀಟ್ ಆಗಿರ್ಬೋದು, JW ಆಗಿರ್ಬೋದು. ಈ ಕನ್ಸಿಸ್ಟೆನ್ಸಿ ಹೆಂಗೆ ಮೇಂಟೈನ್ ಆದ್ರೆ ಸರ್? ಹೆಂಗೆ ಯಾವ ಥರ ಸಕ್ಸಸ್ ಸೀಕ್ರೆಟ್ ಹೇಳಿ? ಈ ಕನ್ಸಿಸ್ಟೆನ್ಸಿ ಅಂತ ಅನ್ನೋದು ನಮ್ಮ ಸಂಸ್ಥೆ ರೂಢಿಸ್ಕೊಂಡಿರುವಂಥ ಪದ್ಧತಿ,
ಸಿಸ್ಟಮ್ ಇವೆಲ್ಲದನ್ನು ಹಿಂದೆ ಒಂದು ನಮ್ಮ ಸರ್ ಮಾಡ್ತಕ್ಕಂಥ ಕೆಲಸ ನಮಗೆಲ್ರಿಗೂ ಪ್ರೇರಿತವಾಗಿರ್ತದೆ. ಅದರಿಂದನೇ ಎಲ್ಲ ಸಿಸ್ಟಮ್ನ ಸಿಸ್ಟಮ್ಯಾಟಿಕ್ಕಾಗಿ ಫಾಲೋ ಅಪ್ ಮಾಡ್ಕೊಂಡು ಬಂದರೆ ಮಾತ್ರ ಈ ಕನ್ಸಿಸ್ಟೆನ್ಸಿ ರಿಸಲ್ಟು ಸ್ಟೇಟ್ ಲೆವೆಲಲ್ಲಿ ಬರೋದಕ್ಕೆ ಸಾಧ್ಯ. ಸೊ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಸಂಸ್ಥೆ ದೊಡ್ಡದಾದ ಮಟ್ಟದಲ್ಲಿ ರಿಸಲ್ಟನ್ನು ಕೊಡ್ತಾ ಬಂದಿದೆ. ಈ ವರ್ಷ ಇಂಜಿನಿಯರಿಂಗ್ ರ್ಯಾಂಕಲ್ಲಿ 33 ರ್ಯಾಂಕ್ ಬಂದಿದೆ. ಇದು ರಾಜ್ಯ ಮಟ್ಟದಲ್ಲೇ ಒಂದು ದೊಡ್ಡ ಸಾಧನೆ ಅಂತ ನಾನು ಬಯಸಿದ್ದೀನಿ. ಇದೆಲ್ಲದಕ್ಕೂ ಕಾರಣೀಭೂತರು ಯಾರಂತಂದರೆ ನಮ್ಮ ಹಿಂದೆ ಸಪೋರ್ಟ್ ಮಾಡ್ಕೊಂಡು ಬಂದಿರೋ ನಮ್ಮ ಸಂಸ್ಥೆ ಹೆಮ್ಮೆಯ ಸಂಸ್ಥಾಪಕರಾದಂಥ ಚಿದಾನಂದ್ ಸರು ಅವರಿಗೆ ನಮ್ಮೆಲ್ಲರ ಸ್ಟಾಫ್ ಮೆಂಬರ್ ಕಡೆಯಿಂದ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಾಲೇಜು ಎಲ್ಲಿಂದನೇ ಮಕ್ಕಳು ಯಾವ ಸಿಸ್ಟಮಿಂದ CBSE ICSE ಸ್ಟೇಟ್ ಬೋರ್ಡ್ ಯಾವುದೇ ಮಾಡ್ರೇಟ್ ಪರ್ಸೆಂಟೇಜಿಂದ ಬಂದಿದ್ದರು 1-to-1 ಅಟೆನ್ಷನ್ ಅನ್ನೋದು ಸಿಸ್ಟಮ್ಯಾಟಿಕ್ಕಾಗಿ ನಡೀತಾ ಇರುತ್ತೆ. ಇದು 2 years ಪ್ರೋಗ್ರಾಮು. ಸೊ ಇಂದ 2 yearsಲ್ಲಿ ನಾವು ಹಾರ್ಡ್ಲಿ ಒಂದು 20 days ಅಷ್ಟೇ ರೆಸ್ಟ್ ಅನ್ನೋ ಥರ ಇರ್ತೀವಿ. 1-to-1 ಇಂಟ್ರಾಕ್ಷನ್ಸ್ ಇರೋದ್ರಿಂದನೇ 1-to-1 ಫಾಲೋ ಅಪ್ ಮಾಡೋದ್ರಿಂದನೇ ಮಕ್ಕಳು ಇಷ್ಟೆಲ್ಲ ಸಾಧನೆ ಮಾಡೋದಕ್ಕೆ ಸಾಧ್ಯ. ಅವರು ಅದೆಲ್ಲ ಸಾಧನೆ ಮಾಡೋದಕ್ಕೆ ಮಕ್ಕಳು ನಾವು ಹೇಳ್ತದಂಥ ಒಂದು ಟೀಮಲ್ಲಿ ನಡೀತಕ್ಕಂಥ ರೆಗ್ಯುಲರ್ ವರ್ಕಿಂದನೇ ಇದೆಲ್ಲ ಸಾಧ್ಯ. ಓಕೆ ಸರ್, ನಾನು ಇನ್ನೊಂದು ಕೊನೆಯದಾಗಿ ಪ್ರಶ್ನೆ ಕೇಳ್ತೀನಿ. ಬೇರೆ ಕಡೆ ಕಾಲೇಜಲ್ಲೆಲ್ಲ ಏನು ಮಾಡ್ತಾರೆ ಅಂತಂದರೆ ಸರ್, ಹೊರಗಡೆ ಕೋಚಿಂಗ್ ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವುದೇ ರ್ಯಾಂಕಿಂಗು. ನಿಮ್ಮ ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಪ್ರೆಸಿಡೆನ್ಸಿ ಕಾಲೇಜು, ಇಲ್ಲಿ ಹೊರಗಡೆ ಕೋಚಿಂಗ್ ಇಲ್ಲ ಅಥವಾ ನಿಮ್ಮಲ್ಲಿ ಕ್ಲಾಸ್ ಮಾಡೋ ಅಂಥವ್ರು ಹೊರಗಡೆ ಯಾವ ಕೋಚಿಂಗು ಸೆಂಟರ್ಸ್ ಆ ಥರ ಇದೇನೂ ಇಲ್ಲ, ಬರೀ ಸ್ಕೂಲಲ್ಲಿ ಪಾಠನೇ ಅಷ್ಟು ಚೆನ್ನಾಗಿ ಹೆಂಗೆ ಮಾಡ್ತೀರಾ ಸರ್? ಹಂಗೆ ಆ ಥರ ರಿಸಲ್ಟ್ ಹೇಗೆ ಬರುತ್ತೆ ಅಂತ, ಹೌ ಇಟ್ ಕಮ್ ಪಾಸಿಬಲ್ ಸರ್? ಇದು ನಮ್ಮದು ರುಟೀನ್ ವರ್ಕ್ ಅನ್ನೋದು 8:30 to 5 ಇರ್ತದೆ. ಅದನ್ನು ಬಿಟ್ಟು ಮಕ್ಕಳನ್ನ ಇಂಡಿವಿಜುವಲ್ ಕೇರ್ ಮಾಡೋದಕ್ಕೆ ನಾವು 7 ಇರ್ಬೋದು, 6 ಮಾರ್ನಿಂಗ್ 7 ಈವ್ನಿಂಗ್ 6 ಇರ್ಬೋದು. ಅವ್ರಿಗೆ ಏನನ್ನ ಪ್ರೇರಿಸ್ಬೋದು ಆ ಎಲ್ಲ ರೀತಿಯಲ್ಲೂ ನಾವು ಪ್ರೇರಿಸೋದಕ್ಕೆ ಎಕ್ಸ್ಟ್ರಾ ಕ್ಲಾಸನ್ನು ತೊಗೊಳ್ತಿರ್ತೀವಿ. ಇದು ಎಲ್ಲ ನಮ್ಮ ಟೀಮ್ ಮೆಂಬರ್ಸಲ್ಲಿ ಅವ್ರದ್ದೇ ಆದ ಇಂಡಿವಿಜುವಲ್ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆ ಥರ ಯಾವುದೂ ಹೊರಗಡೆ ಹೋಗುವಂಥ ಅವಶ್ಯಕತೆ ಇರೋಲ್ಲ. ಆ ಥರ ಹೋದ್ರೂ ಅವ್ರು ಕೈ ಸುಟ್ಕೊಂಡಿರ್ತಾರೆ, ಮುಂದೆ ಬಂದು ಹೇಳಕ್ಕೆ ಬರೋಲ್ಲ. ಬಟ್ ನಮ್ಮಲ್ಲಿ ಯಾರು ನಮ್ಮನ್ನು ನಂಬಿಕೆ ಇಟ್ಟು ಕೊನೆವರೆಗೂ ನಮ್ಮ ಜೊತೆ ಇರ್ತಾರೋ ಅವ್ರು 100% ಸಕ್ಸಸ್ ಆಗ್ತಾರೆ ಅಂತ ನಾನು ಬಯಸ್ತೀನಿ. ಮೆನಿ ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಸರ್.